ಜೀವನದಲ್ಲಿ ಅಪ್ಪನೇ ಹೀರೋ. ಮಕ್ಕಳು ಅಪ್ಪನ ಪ್ರೇಮ ಕಥೆಗಳನ್ನ ಕೇಳೋದಕ್ಕೆ ಇಷ್ಟಪಡ್ತಾರ ಹೊರತು ಅಮ್ಮನ ಪ್ರೇಮ ಕಥೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತಾರ? ಪ್ರೀತಿ ಪ್ರೇಮ ಅಂದ್ರೆ ಈಗಿನ ಒಂದು ಜೆನ್ಜಿ ಆಲ್ಫಾ ಈ ಜನರೇಷನ್ ಅವ್ರಿಗೆ ಅಷ್ಟು ಗೊತ್ತಿಲ್ಲ ಅಂತ ಅನ್ಕೋತೇನೆ. ಗೊತ್ತಿದ್ರು ಕೂಡ ಯೋಗರಾಜ್ ಬಿಟ್ಟು ಪರಮಾತ್ಮ ಸಿಂಹ ಒಂದು ಡೈಲಾಗ್ ಬರೆದಿದ್ದಾರೆ, ಬೆಳಗ್ಗೆ ಎಲ್ಲವೂ ಮಧ್ಯಾಹ್ನ ನೋವು ಸಂಜೆ ದಾಸವಾಳದ ಹೂವು. ರವೀಂದ್ರ ಕೊಟ್ಗೆ ಸರ್ ಬರೆದಿರುವ ಈ ಲವ್ ಆದ್ಮೇಲೆ ಈ ಪುಸ್ತಕದ ಬಗ್ಗೆ ನಾನು ಲಾಸ್ಟ್ ಟೈಮ್ ವಿಡಿಯೋನು ಕೂಡ ಮಾಡಿದ್ದೆ, ಓದೋದಕ್ಕೆ ಶುರು ಮಾಡಿದ್ದೀನಿ ಅಂತ. ಇನ್ಫ್ಯಾಕ್ಟ್ ಪುಸ್ತಕ ಓದೋದಕ್ಕೆ ಆಗಿರಲಿಲ್ಲ. ಸೊ ಮೊನ್ನೆ ರಾತ್ರಿ 1:30 ತನಕನೂ ಈ ಪುಸ್ತಕವನ್ನ ಓದಿದೆ, ಪಟ್ಟು ಬಿಡದೆ ಈ ಪುಸ್ತಕ ಓದಲೇಬೇಕಂತ ಓದಿದೆ ಅನ್ನೋದು ತುಂಬಾ ದೊಡ್ಡ ಮಾತಾಗತ್ತೆ. ಓದಿಸ್ಕೊಂಡು ಹೋಯ್ತು, ಅದು ಈ ಪುಸ್ತಕದ ಹೆಚ್ಚುಗಾರಿಕೆ ಅಂತಾನೆ ಹೇಳ್ಬೋದು. ಇಡೀ ಪುಸ್ತಕದ ಸಾಲುಗಳು ನನ್ನನ್ನ ಆವರಿಸ್ಕೊಳ್ತಾ ಹೋಯ್ತು. ಯಾಕೆಂದ್ರೆ ಲವ್ ಆದ್ಮೇಲೆ ಒಂದು ಮಿರಾಕಲ್ ಅಂತ ಹೇಳ್ತಾರಲ್ಲ, ಆ ಒಂದು ಮಿರಾಕಲ್ ಇಷ್ಟ ಆಯಿತು. ಹೀಗಾಗಿ ಲವ್ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಹೀಗಾಗಿ ನನಗಂತೂ ಈ ಪುಸ್ತಕ ತುಂಬಾ ಇಷ್ಟ ಆಯಿತು. ಇನ್ನು ಲೇಖಕರೇ ರಚನೆ ಮಾಡಿರುವಂತ ಈ ಪುಸ್ತಕವನ್ನು ಒಟ್ಟು 4 ವಿಭಾಗಗಳನ್ನು ಮಾಡಿದ್ದಾರೆ: ಪ್ರೀತಿ, ಪ್ರೇಮ ಪತ್ರಗಳು, ಪ್ರೇಮ ಕಥೆಗಳು, ಪ್ರೀತಿಮಯ. ಈ 4 ವಿಭಾಗಗಳಲ್ಲಿ ವಿಭಾಗಿಸಿಕೊಂಡು ಈ ಪುಸ್ತಕವನ್ನ ರಚನೆ ಮಾಡಿದ್ದಾರೆ. ತುಂಬಾ ಇಂಪ್ರೆಸಿವ್ ಅನಿಸ್ತು. 1 ವೇ ಲವ್, 2 ವೇ ಲವ್, ಮದುವೆ ಆದ್ರೇನು, ಮದುವೆ ಆದ್ಮೇಲೆ ಏನು, ಪ್ರೇಮ ಪತ್ರಗಳು, ಏನೇನ್ ಜೀವನದಲ್ಲಿ ನಡೆಯುತ್ತೆ, ಇವುಗಳನ್ನೆಲ್ಲ ತುಂಬಾ ಸೊಗಸಾಗಿ ಕಟ್ಕೊಟ್ಟಿದ್ದಾರೆ. ಪ್ರೇಮ ಪ್ರಣಯ ಅಥವಾ ಪ್ರೀತಿ ಪ್ರೇಮ ಅಂದ್ರೆ ಈಗಿನ ಒಂದು ಜೆನ್ಜಿ ಆಲ್ಫಾ ಈ ಜನರೇಷನ್ ಅವ್ರಿಗೆ ಅಷ್ಟು ಗೊತ್ತಿಲ್ಲ ಅಂತ ಅನ್ಕೋತೇನೆ. ಗೊತ್ತಿದ್ರು ಕೂಡ ಯೋಗರಾಜ್ ಬಿಟ್ಟು ಪರಮಾತ್ಮ ಸಿಂಹ ಒಂದು ಡೈಲಾಗ್ ಬರೆದಿದ್ದಾರೆ, ಬೆಳಗ್ಗೆ ಎಲ್ಲವೂ ಮಧ್ಯಾಹ್ನ ನೋವು ಸಂಜೆ ದಾಸವಾಳದ ಹೂವು. ಸೊ ಈಗಿನ ಜನರೇಷನ್ ಪ್ರೀತಿನ ಆ ತರ ಇದೆ. ಅದು ನೋಡೋ ದೃಷ್ಟಿಕೋನ, ಹೆಸರನ್ನ ಪ್ರೀತಿ ಅನ್ನೋ ಒಂದು ಹೆಸರಷ್ಟೇ ಇಟ್ಕೊಂಡಿದ್ದಾರೆ. ಎಲ್ರು ಅಂತಲ್ಲ, ಇರಬಹುದೇನೋ. ಯಾಕಂದ್ರೆ ನನಗೆ ಗೊತ್ತಿರೋ ಪ್ರಕಾರ ಈಗ ಪ್ರೀತಿ ಅನ್ನೋದು ವ್ಯಾವಹಾರಿಕವಾಗಿದೆ, ಬಿಸ್ನೆಸ್ ಆಗ್ಬಿಟ್ಟಿದೆ. ಪ್ರೀತಿ ಪ್ರೇಮ ಅಂದ್ರೆ ನಮ್ಮ ಜನರೇಷನ್, ಅಂದ್ರೆ ನಾ ತುಂಬಾ ಹಳಬರು ಅಂತಲ್ಲ, ಒಂದು ಪ್ರೀತಿ ಅನ್ನೋದು ಒಂದು ಪುಟ್ಟ ಪದ. ಅದು ಬೆಟ್ಟದಷ್ಟು ನೋವು ನಿಲುವುಗಳ ಅಲೆಯನ್ನು ಹೊತ್ತು ತರುತ್ತದೆ. ಪ್ರೀತಿ ಆ ಪ್ರೇಮ ಸಾಮ್ರಾಜ್ಯಕ್ಕೆ ಯಾವತ್ತೂ ಸಾವೇ ಇಲ್ಲ. ಸರ್ ಕೃಷ್ಣ ರಾಧಾ ಅವರ ಪ್ರೀತಿ, ಅನಂತವಾದ ಪ್ರೀತಿನೇ ನೆನಪಾಗೋದು ಪ್ರೀತಿ. 1 ವೇ ಲವ್ ಸ್ಟೋರಿ ಅಂತ ಹೇಳಿದಾಗ, ಪ್ರೀತಿ ಏಕೆ ಭೂಮಿ ಮೇಲಿದೆ ಸಿನಿಮಾದಲ್ಲಿ ನಿರ್ದೇಶಕ ಪ್ರೇಮ್ ಅವರು ಸ್ಟಾರ್ಟಿಂಗ್ ಅಲ್ಲಿ 1-2-3 ಲೈನ್ಸ್ಗಳು ತೋರಿಸ್ತಾರೆ. ನೀ ನನಗೆ ಸಿಗದೇ ಇದ್ರೂ ಪರವಾಗಿಲ್ಲ, ನೀನು ಉದ್ಧಾರ ಆಗ್ಬಾರ್ದು, ನೀನ್ ನನಗ್ ಸಿಗದೆ ಇರೋಳು ಅವಳಿಗೆ ಹೆಂಗ್ ಸಿಗ್ತೀಯ ನೀನು? ಇದೆಲ್ಲ ನಿಜವಲ್ಲೂ ಪ್ರೀತಿನ? ನಿಜವಲ್ಲೂ ಪ್ರೀತಿ ಮಾಡೋರು ಯಾರು ಕ್ರೂರವಾಗಿ ಯೋಚನೆನೂ ಮಾಡಲ್ಲ. ಉಪೇಂದ್ರ ಅವರು ಡೈರೆಕ್ಷನ್ ಮಾಡೋ ಉಷ್ಣ ಸಿನಿಮಾದಲ್ಲಿ ಒಂದು ಹಾಡಿದಿಲ್ಲ, ನೀನೇ ಎಲ್ಲ, ನೀನಿರದೆ ಬಾಳೆ ಇಲ್ಲ. ಪ್ರೀತಿ ಅನ್ನೋದು ಮೌನ, ಮೌನವೇನೆ ಧ್ಯಾನವೇನೆ ಪ್ರೇಮ. ಸೊ ಪ್ರೀತಿ ಅನ್ನೋದು ಮೌನವೇನ? ಹಾಗಂತ ಪ್ರೀತಿ ಹೇಳ್ಕೋಬೇಕೋ ಬೇಡವೋ? ನಂಗೊಂದಿಷ್ಟು ಗೊಂದಲಗಳಿದ್ದು. 1 ವೇ ಪ್ರೀತಿ ಇದ್ದಾಗ ಅದನ್ನ ಹೇಳ್ಕೋಬೇಕೋ ಬೇಡವೋ ಅಂತ ಮನ್ಸಲ್ಲೇ ಇಟ್ಕೊಂಡು ಆ ಪ್ರೀತಿನ ಹಾಗೆ ಇಡ್ಬೇಕಂತ ಹೇಳಿದಾಗ, ಅದಕ್ಕೂ ಉತ್ತರನ್ನ ಈ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಹೇಳ್ಕೊಂಬಿಡಿ, ಮನ್ಸಿಗೆ ಅಗರ ಆಗತ್ತೆ. ನಾಳೆ ದಿನ ಅವಳು ಒಪ್ಕೊಂತಾಳೋ ಬಿಡ್ತಾಳೋ, ಒಪ್ಕೊಳ್ಳಿಲ್ಲ ಅಂದ್ರೆ ಇನ್ನೂ ಒಳ್ಳೇದು. ಅಂದ್ರೆ ಒಂದು ಲೈನ್ ಬರುತ್ತೆ, ಅಕಸ್ಮಾತ್ ಆ ಹುಡುಗಿ ಒಪ್ಕೊಳ್ಳಿಲ್ಲ ಅಂದ್ರೆ ಹುಡುಗ ತುಂಬಾ ಬೇಜಾರಾಗಲ್ವಂತೆ. ಒಂದಿನ ಪ್ರಪೋಸ್ ಮಾಡಿದಾಗ ಅವ್ರ ಫ್ರೆಂಡ್ಸ್ಗಳೆಲ್ಲ ಕೇಳ್ತಾರಂತೆ, ಯಾಕೆ ನೀನು ಬೇಜಾರಾಗ್ಲಿಲ್ವಾ? ಇಲ್ಲ, ಪ್ರಾಣಕ್ಕಿಂತ ಹೆಚ್ಚ ಪ್ರೀತಿಸೋ ನನ್ನನ್ನು ಅವಳು ಕಳ್ಕೊಂಡ್ಲು, ಬಟ್ ನನ್ನನ್ನು ಇಷ್ಟಪಡೋ ತುಂಬಾ ಪ್ರಾಣಕ್ಕಿಂತ ಹೆಚ್ಚ ಪ್ರೀತಿಸೋ ನನ್ನನ್ನು ಅವಳು ಕಳ್ಕೊಂಡ್ಲು, ಅವಳು ಬೇಜಾರಾಗ್ಬೇಕಂತ, ಅವಳಿಗೆ ಅನ್ನಿಸ್ಬೇಕಂತೆ, ಇವನ್ ನಾನು ಕಳ್ಕೊಂಡೆ, ಯಾಕೆ ಕಳ್ಕೊಂಡೆ ಅಂತ ಆ ಲೆವೆಲಿಗೆ ಬೆಳಿಬೇಕು. ಅಂದ್ರೆ ಉಪೇಂದ್ರ ಸಿನಿಮಾದಲ್ಲಿ ಉಪೇಂದ್ರ ಅವರೇ ಒಂದು ಡೈಲಾಗ್ ಹೇಳ್ತಾರಲ್ಲ, ಅವನು ಸೈಕಲ್ ಮೇಲೆ ಹೋಗ್ಬೇಕಾದ್ರೆ ನೀನು ಚೆನ್ನಾಗಿ ದುಡಿ, ಜೀವನದಲ್ಲಿ ಸಂಪಾದನೆ ಮಾಡು. ಈ ಎಲ್ಲ ಡೈಲಾಗ್ಗಳು ಒಂದು ಜೀವನಕ್ಕೆ ಅನುಕೂಲ ಆಗೋ ತರಾನೇ ಇರೋದ್ರಿಂದ ಈ ಎಲ್ಲ ನೆನಪಾಗತ್ತೆ ಈ ಪುಸ್ತಕಗಳನ್ನ ಓದಿದಾಗ. ಇನ್ನು ಬರೀ ಪ್ರೀತಿ ಪ್ರೇಮ ಅಷ್ಟೇ ಇದೆಯಾ? ಇಲ್ಲ, ದಾಂಪತ್ಯ ಜೀವನ, ಮೊದಲ ರಾತ್ರಿ, ಎಲ್ಲ ವಿಚಾರಗಳು ಹೇಗಿರ್ಬೇಕು, ಹೇಗಿರಬಾರ್ದು, ಅಂದ್ರೆ ಎಲ್ಲರ ಜೀವನದಲ್ಲಿ ಅಪ್ಪನೇ ಹೀರೋ. ಮಕ್ಕಳು ಅಪ್ಪನ ಪ್ರೇಮ ಕಥೆಗಳನ್ನ ಕೇಳೋದಕ್ಕೆ ಇಷ್ಟಪಡ್ತಾರ ಹೊರತು ಅಮ್ಮನ ಪ್ರೇಮ ಕಥೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತಾರ? ಜೀರ್ಣಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಈ ಎಲ್ಲ ಸೂಕ್ಷ್ಮ ವಿಚಾರಗಳು ಈ ಪುಸ್ತಕದಲ್ಲಿದೆ. ಅದು ನನಗೆ ತುಂಬಾ ಇಷ್ಟ ಆಯ್ತು. ರವೀಂದ್ರ ಕೊಟ್ಗೆ ಸರ್ ಹತ್ಗೆ ಕಾಲ್ ಮಾಡಿ ನಾನು ಮಾತಾಡಿದೆ. ಇನ್ನು ಇಲ್ಲಿ ಪ್ರೇಮ ಪತ್ರಗಳು ಎಂಬ ವಿಭಾಗಗಳು ಬಂದಾಗ, ಕಳೆದು ಹೋದ ಪ್ರೀತಿ, ನಿನಗಾಗಿ ಕಾದಿರೋ ಪ್ರೀತಿ, ಡೆತ್ ಬೆಡ್ ಮೇಲೆ ಬರೆದಿರುವ ಲವ್ ಲೆಟರ್. ಸೊ ಇನ್ನು ತಾಜ್ ಮಹಲ್ ಅಂತೆ ಬೆಟ್ಟವನ್ನು ಕೊರೆದ ದಶರಥ್ ಮಾಂಜೆ, ಇವ್ರ ಬಗ್ಗೆ ನಾನು ಸ್ಪೆಷಲ್ ಹೇಳ್ಬೇಕನ್ನಿಸ್ತು. ಒಲವೇ ಮಂದಾರ ಸಿನಿಮಾ ನೋಡಿದಾಗ ನನಗೂ ಗೊತ್ತಾಗಿತ್ತು ದಶರಥ್ ಮಾಂಜೆ ಅವ್ರಿಗೆ. ಸುಳ್ಳು ಹೇಳ್ಬಾರ್ದು, ತನ್ನ ಹೆಂಡತಿನ ಕೊಂದ ಬೆಟ್ಟ ಇನ್ಯಾರನ್ನೂ ಬಲಿ ಪಡೆದ ಸತತ 22 ವರ್ಷಗಳ ಕಾಲ ಏಕಾಂಗಿಯಾಗಿ ಇವನೊಬ್ಬ ಹುಚ್ಚ ಏನಂದ್ರೂ ಕೂಡ, ಏನೇ ಟೀಕೆ ಟಿಪ್ಪಣಿಗಳು ಏನೇ ಬಂದರೂ ಕೂಡ ತನ್ನ ಪ್ರೀತಿ ಕೊಂದ ಬೆಟ್ಟ
ಯಾರನ್ನು ಕೊಲ್ಲಬಾರದು ಅಂತ ಆ ಬೆಟ್ಟವನ್ನ ಕಡಿದು ತಾಜ್ ಮಹಲ್ ಹೇಗೆ ಒಂದು ಪ್ರೀತಿಯ ಸ್ಮಾರಕವಾಗಿ ನಿಂತ್ಕೊಳ್ತು, ಅದೇ ರೀತಿನೇ ದಶರಥ್ ಮಾಂಜಿ ಅವರು ಏನು ಕೊರೆದ್ರಲ್ಲ, ಆ ಬೆಟ್ಟವನ್ನು ಕೊರೆದು ಆ ಜಾಗ ಮಾಡಿದ್ರಲ್ಲ, ಗೆಹ್ಲೂರ್ ಘಾಟ್, ಒಂಥರ ಮೈ ಜೂಮ್ ಅನ್ಸ್ಬಿಡುತ್ತೆ ಇವಾಗ್ಲೂ. ಆ ಒಂದು ಪ್ರೀತಿಯ ಒಂದು ಇದು ನೋಡಿದಾಗ ಅಪ್ಪ ಈ ಕಲ್ಪನೆನೇ ಮಾಡ್ಕೊಳಕ್ಕಾಗಲ್ಲ ನನಗೆ. ಅಪ್ಪ ಎಷ್ಟೊಂದು ಪ್ರೀತಿಗೆ ಎಷ್ಟು ಶಕ್ತಿ ಇದೆ ಅಲ್ಲ. ಲೇಖಕರು ಅಂದ್ರೆ ಪ್ರೀತಿ ಹೇಗೆ ಮಿರಾಕಲ್, ಮದ್ವೆ, ಜೀವನ ಇವೆಲ್ಲಗಳನ್ನೆಲ್ಲ ಹೇಳ್ತಾ ಒಂದು ಲೈನ್ ಅನ್ನು ಕೂಡ ಬರೆದಿದ್ದಾರೆ. ಏನಂದ್ರೆ, ನಿಮ್ಗಿಷ್ಟವಾದ ಒಂದು ಪ್ರೇಮ ಪದ್ಯ, ಪ್ರೇಮ ಕವನ ಅಥವಾ ಒಂದು ಸಿನಿಮಾ ಹಾಡುಗಳನ್ನ ನೆನಪಿಸ್ಕೊಳ್ಳಿ ಅಂತ. ಹೀಗಾಗಿ ಒಂದಿಷ್ಟು ಪ್ರೇಮ ಕವಿತೆಗಳು ನೆನಪಾಗುತ್ತೆ. ಪ್ರೀತಿ ಅನ್ನೋದು ಒಂದು ಪುಟ್ಟ ಪದ ಆಗಿರ್ಬೋದು, ತುಂಬ ನೋವು ನಲಿಗಳ ಅಲೆಯನ್ನು ಹೊತ್ತು ತರುತ್ತದೆ. ನಿಜವಲ್ಲೂ ಪ್ರೀತಿ ತುಂಬಾ ಅಷ್ಟು ಇಂಪ್ರೆಸ್ ಮಾಡುತ್ತೆ. ಪ್ರೀತಿ ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ, ಎಲ್ರಿಗೂ ಇಷ್ಟವಾಗುವಂತ ಒಂದು ಯೂನಿವರ್ಸಲ್ ಒಂದು ಪದ. ತಮಗೆ ಸಿಕ್ಕಿಲ್ಲದೆ ಇರೋ ಪ್ರೀತಿ ಅಥವಾ ತನಗೆ ಸಿಗದೆ ಇರೋ ಪ್ರೀತಿ ಇನ್ಯಾರಿಗೂ ಸಿಗಬಾರ್ದು ಅನ್ನೋದು ಅದು ತುಂಬಾ ಕ್ರೂಯಲ್. ಆ ರೀತಿ ಇರಬಾರ್ದು. ಅವರ ಕನಸು ನನಸುಗಳನ್ನ ಅವರು ಒಳ್ಳೇದಾಗ್ಲಿ ಅಂತ ಅನ್ಸ್ಕೋಬೇಕು, ಖುಷಿಯಾಗಿರ್ಬೇಕು, ನಗ್ನಗ್ತಾ ಇರಬೇಕು. ಎಷ್ಟೋ ಪ್ರೀತಿಗಳಿವೆ. ನೀವು ನಿಮ್ಮ ಪ್ರೀತಿ ವಿಚಾರನ ಹಂಚಿಕೊಳ್ಳಿ. ಈ ಲವ್ ಆದ್ಮೇಲೆ ಪುಸ್ತಕವನ್ನು ನೀವು ಖಂಡಿತ ಓದಿ. ನಾನು ಇದನ್ನ ಪ್ರಮೋಟ್ ಅಂತಲ್ಲ, ನನಗೆ ತುಂಬಾ ಇಷ್ಟ ಆಯ್ತು. ಎಷ್ಟೋ ಪುಸ್ತಕಗಳನ್ನ ಓದ್ತೀನಿ, ಹಾಗೇನೆ ಈ ಪುಸ್ತಕ ನೀನ್ ಸರಿ ಇರ್ಬೋದಾಗಿತ್ತು, ಮಾಡಬಾರ್ದಾಗಿತ್ತು, ಈಗ ಚುಚ್ಚು ತಪ್ಪೆಲ್ಲ ನಿಂದೆ, ಹೀಗೆ ಬ್ಲೇಮ್ ಮಾಡೋದು, ಎಷ್ಟೋ ಒಂದಿಷ್ಟು ವಿಚಾರಗಳನ್ನ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಪ್ರೇಮ ಕಥೆಗಳು, ಲವ್ ಆದ್ಮೇಲೆ ಒಂದಿಷ್ಟು ಇದು ತುಂಬಾ ಇಷ್ಟ ಆಗತ್ತೆ ಕಥೆಗಳು. ವೀರಲೋಕ ಪಬ್ಲಿಷರ್ ಈ ಪುಸ್ತಕವನ್ನು ಪ್ರಕಟಣೆ ಮಾಡಿದ್ರೆ ಮಿಸ್ ಮಾಡ್ಬಿಡಿ.